ಗೋಕಾಕ್ ತಾಲೂಕ್ನ್ಯಾಗ ಈ ಗ್ಯಾಂಗ್ ಏನೈತಲ್ಲ, ಸ್ಮಶಾನ ಗ್ಯಾಂಗ್, ನಾವ್ ಅವ್ರಿಗೆ ಸ್ಮಶಾನ ಗ್ಯಾಂಗ್ ಅಂತ ಕರಿತೇನೆ. ಸ್ಮಶಾನದಾಗ ಹೋಗಿ ಪ್ರವಚನ ಮಾಡಿ ಸ್ಮಶಾನದಾಗ ಊಟ ಮಾಡಿ ಬಂದ್ರ. ಹೌದಾ? ಅವ್ರಿಗೆ ನಾ ಕೇಳ್ತೇನೆ, ಸ್ಮಶಾನ ಸ್ವಚ್ಛ ಇರ್ತೈತನ್? ಇಡೀ ಊರ್ ಮಂದಿನ ಹೊರಕಡೆಗೆ ಅಲ್ಲೇ ಮಾಡ್ತಾರ, ಇಡೀ ಊರ್ ಹೆಣಗಳು ಒಯ್ದು ಅಲ್ಲೇ ಸುಡ್ತಾರ, ಅಲ್ಲೇ ಹುಗಿತಾರ. ಸ್ವಚ್ಛತೆಯ ದೃಷ್ಟಿಯಿಂದ ಬಿಟ್ಟರು ಉಳಿದೇನು ಸಮಸ್ಯೆ. ಆದ್ರ ನಾವ್ ಒಂದು ಶ್ರದ್ಧೆಯನ್ನು ತೆಗೆದು ಹಾಕ್ತಿವಿ, ಸ್ಮಶಾನದೊಳಗ ಪ್ರವಚನ ಮಾಡ್ತೀವಿ, ಸ್ಮಶಾನದೊಳಗ ಊಟ ಮಾಡ್ತೀವಿ. ನಾಳೆಗ್ ನೀ ರೊಕ್ಕ ಕೊಟ್ರ ಸಂಡಾಸ್ದಾಗ ಸಹಿತ ಕುತ್ಕೊಂಡು ಊಟ ಮಾಡ್ತೀರ ಅಂದಂಗ ಆತ. ಹೌದಲ್ಲ? ದಕ್ಷಿಣ ಕೊಟ್ರ ಪಾಯ್ಖಾನ್ಯಾಗ ಸಹಿತ ಕುತ್ಕೊಂಡು ಊಟ ಮಾಡ್ತೀರಂತ ಇದ್ರ ಅರ್ಥ ಆತಲ್ಲ. ಅಲ್ರಿ, ಹೊಲಸ್ ಜಾಗದ ಇದೆಂತ ಅಂಧ ಶ್ರದ್ಧೆಯನ್ನು ದೂರ ಕಳೆಯುವಂತ ಪದ್ಧತಿ. ಮಾಡಿಸೋರ್ಗೆ ಬುದ್ಧಿಲ್ಲ, ಮಾಡೋರ್ಗೆ ಬುದ್ಧಿಲ್ಲ. ಸ್ವಚ್ಛತೆ ಅನ್ನೋದು ಇದು ಯಾವ ಪರಂಪರೆಯನ್ನು ಹುಟ್ಟು ಹಾಕ್ಲಿಕ್ಕೆ ಹೊರಟೇರಿ? ಮಾನ್ಯ ಶಿವರಾತ್ರಿಯಾಗ ಒಂದಿಷ್ಟು ಹಂದಿಗಳಿದ್ರಾನು ಹೋಗಿ ಸ್ಮಶಾನದಾಗ ನಾವು ಪೂಜಾ ಮಾಡ್ಕೋತೀವಿ ಅಂತ. ನೀವೇನು ಅಘೋರಿಗಳೇನಪ್ಪ? ಸ್ಮಶಾನದಾಗ ಪೂಜಾ ಮಾಡ್ಕೋತಾರ? ಮನಿಯನ್ ಹಾಳು ಬಿದ್ದಾವ? ನಿಮ್ಮ ಮನಿಯನ್ ಸ್ಮಶಾನ ಆಗ್ಯಾವ? ನೀವು ಹೋಗಿ ಸ್ಮಶಾನದಾಗ ಪೂಜಾ ಮಾಡ್ಕೊಳಕ? ಮನ್ಯಾಗ ಇಷ್ಟು ಪವಿತ್ರ ವಾತಾವರಣ ಐತಿ, ಮನ್ಯಾಗ ಕುಂತ್ಕೊಂಡು ಪೂಜಾ ಮಾಡ್ಕೊಳ್ಳೋದು ಬಿಟ್ಟು ಯಾವ ಸಂದೇಶವನ್ನು ಕೊಡ್ಲಿಕ್ಕೆ ಹೊರಟೀರಿ ನೀವು? ದಯವಿಟ್ಟು ಹಿಂಗ್ ಮಾಡಿ ಬಸವಣ್ಣವ್ರ ಹೆಸರನ್ನು ಕೆಡಿಸ್ಬೇಡ್ರಿ ಅಂತ ಹೇಳೋದು ಅಷ್ಟೇ ನಮ್ ಕಳಕಳಿ. ಅವ್ರಿಗೆ ಬರೇ ಅವು ಯಾವ ಎದಕ್ಕ ಕುಂತಿರ್ತಾವಂತಲ್ಲ, ಅದನ್ನ ಕೆಲವು ಜನರಿಗೆ ಈ ಹೊಲಸ್ ನೊಣ ಅಂತ ಇರ್ತಾವಲ್ಲ, ಮನ್ಯಾಗ ನೊಣ ಇರಂಗಿಲ್ರ, ಎರಡು ಪ್ರಕಾರದ ನೊಣ. ಒಂದು ಹೊಲಸಿನ ಮ್ಯಾಗ ಕುಂದ್ರು ನೊಣ, ಇನ್ನೊಂದು ಹೂವಿನ ಮ್ಯಾಗ ಕುಂದ್ರು ಅದಕ್ಕ ಇದು ಅಂತಾರ, ಏನು ಜೇನ್ ನೊಣ ಅಂತ. ಆ ಜೇನ್ ನೊಣ ಇಲ್ಲೇನು ಸಿಗ್ಲಿಲ್ಲ ಅಂದ್ರ ದೂರ ಹೋಗಿ ಹಾಕೋಗಲ್ದಕ್ಕ ಮಕರಂದನ ತಗೊಂಡ್ ಬರ್ತೈತಿ. ಈ ಹೊಲಸ್ ನೊಣ ಇರ್ತೈತಲ್ಲ, ಮಗ್ಲ ಹೂವಿನ ಬುಟ್ಟಿ ಇಡ್ರಿ ಆದ್ರೂ ಹೊಲಸಿನ ಮ್ಯಾಗ ಕುಂದಿರ್ತೈತಿ. ಅದಕ್ಕೆ ಚಲೋ ಹುಡುಕು ಚಟಾನ ಇಲ್ಲ, ಅಂತ ಹೊಲಸಿನ ನೊಣಗಳದಾವ್ ಇವು. ರಾಮಾಯಣ ಮಹಾಭಾರತಗಳು ಹಾದರದ ಕಥೆ, ಸೋದರರ ವಧೆ, ಇದನ್ನ ಆಲಿಸುವವರಿಗೆ ಮತ್ತೇನೋ ಹೊಡಿಬೇಕು ಬಡಿಬೇಕು ಅಂತ ಹೇಳ್ತಾರೆ. ನೀವು ಓದಿ ನೋಡ್ರಿ, ನಿಮ್ಮ ಜೀವನದ ದಿಕ್ಕ ಬದಲಾಗ್ತದೆ ಅಂಥ ಗ್ರಂಥಗಳು. ಇದರಿಂದ ಜನರ ಶ್ರದ್ಧೆಯನ್ನ ನೀವು ಹಾಳು ಮಾಡಬೇಡ್ರಿ ಅಂತ ಅವ್ರಿಗೆ ನಾ ಕೇಳ್ಕೋತೀನಿ. ಆಮೇಲೆ ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣೆಯ ಭಕ್ತೆ, ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸೊರೆ ಮಾಂಸ ಅಂತೂ ವಚನ ಹೇಳಿ, ಈ ವಚನ ಹೇಳಿದ್ದು. ಆದ್ರೆ ಇವರೊಳಗ ಒಬ್ಬ ಹೆಣ್ಮಗಳು, ಆಕಿನ ಹೆಸರು ಹೇಳುದಿಲ್ಲ ನಾನು. ಇದೇ ಅಭಿಯಾನ, ಬಸವ ತತ್ವದ ಅಭಿಯಾನ, ಸಂಸ್ಕೃತಿ ಅಭಿಯಾನ ಮಾಡಕ್ ಹೋಗಿ ಹೆಣ್ಮಕ್ಳ ಸಭಾದಾಗ ಆಕಿ ಹೇಳ್ತಾಳ, ದಾರು ಕುಡಿದ್ರಿ ಏನಕ್ಕೈತಿ? ಕುಡೀರಿ. ಮಾಂಸ ತಿಂದ್ರಿ ಏನಕ್ಕೈತಿ? ತಿನ್ರಿ. ಇವತ್ತಿನ ತಿಂದವ್ರನ್ನ ಕುಡ್ದವ್ರನ್ನ ಯಾರ ಹೊರಗೆ ಹಾಕ್ಯಾರನು ಅಂದ್ರ ಆ ಹೆಣ್ಮಕ್ಳ ಸಭೆಯೊಳಗ ನಾಚಿಗೇಡ್ ಹೆಣ್ಮಕ್ಳು ಚಪ್ಪಾಳಿ ಬಾರಿಸ್ಯಾರ. ಇದು ಬಸವ ತತ್ವನ? ಬಸವ ತತ್ವನ ಇದು?